ಕೈಗಳನ್ನ ಹಿಂದೆ ಕಟ್ಕೊಂಡು ಮೌನವಾಗಿ ಹೊರನಡೆದೆ. ಸಿನಿಮಾ ನೋಡಿದ ಅನುಭವಕ್ಕೆ ನ್ಯಾಯ ಸಿಕ್ಕಿದ್ದು ಕೇವಲ 25%. ಮಿಕ್ಕಿದ 75% ಸಂಪೂರ್ಣ ಅನ್ಯಾಯ. ಸಿನಿಮಾದಲ್ಲಿ ಕೆಲವು ಒಳ್ಳೆ ವಿಷಯಗಳಿದ್ರು, ಕೈಯಲ್ಲಿ ರಿಮೋಟ್ ಏನಾದ್ರೂ ಇದ್ದಿದ್ರೆ ಖಂಡಿತ ಸ್ಕಿಪ್ ಬಟನ್ ಒತ್ತಿ ಬಿಡ್ತಿದ್ದೆ. ಅಬ್ಬಾ, ಥಿಯೇಟ್ರಲ್ಲಿ ಆ ಚಾನ್ಸ್ ಇರಲ್ಲ ಅಲ್ವಾ, ಅದಕ್ಕೆ ಎಲ್ಲವನ್ನೂ ಸಹಿಸಬೇಕಾಯ್ತು. ಇಷ್ಟೆಲ್ಲ ನೆಗೆಟಿವ್ಸ್ ಇದೆ. ಆದ್ರೆ ಅದಕ್ಕೂ ಮುಂಚೆ, ಯಾಕಂದ್ರೆ ನೆಗೆಟಿವ್ ಮಾತಾಡೋಕೆ ಶುರು ಮಾಡಿದ್ರೆ ಆಮೇಲೆ ಪಾಸಿಟಿವ್ಸ್ ಮರ್ತೋಗ್ಬೋದಲ್ವಾ. ಸಿನಿಮಾದಲ್ಲಿ ವೋಕ್ ಆಗಿರೋದು ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆಕ್ಷನ್ ಸೀಕ್ವೆನ್ಸ್ಗಳು ಅದ್ಭುತವಾಗಿತ್ತು. ಹಾಗೆ ದರ್ಶನ್ ಅವರ ನಟನೆಗೂ ಕೂಡ ಫುಲ್ ಮಾರ್ಕ್ಸ್. ಅವರ ಪರ್ಫಾರ್ಮೆನ್ಸ್ನಲ್ಲಿ ಯಾವುದೇ ಕಂಪ್ಲೇಂಟ್ ಇಲ್ಲ. ಸಿನಿಮಾಟೋಗ್ರಫಿ, ಆ ಸ್ಲೋ ಮೋಷನ್ ಎಲಿವೇಶನ್ಗಳು, ಆಹಾ, ಇಡೀ ಸಿನಿಮಾದಲ್ಲಿ ಪೈಸಾ ವಸೂಲ್ ಅಂತ ಅನ್ಸೋ ಮೊಮೆಂಟ್ಸ್ ಅಂದ್ರೆ ಅವೇ. ಅದಕ್ಕೋಸ್ಕರವಾದ್ರೂ ಸಿನಿಮಾ ವರ್ತ್ ಇಟ್ ಅನ್ನೋದು ಪಾಸಿಟಿವ್ಸ್ ಕತೆ ಇಷ್ಟೇ. ಈಗ ಅಸಲಿ ವಿಷಯಕ್ಕೆ ಬರೋಣ. ಆ 75% ಅನ್ಯಾಯ. ಹಾಗಿದ್ರೆ ಸಿನಿಮಾ ಎಲ್ಲಿ ಎಡವಟ್ಟು ಮಾಡ್ಕೊಂಡಿದೆ? ಸಿನಿಮಾದ ದೊಡ್ಡ ಮೈನಸ್ ಪಾಯಿಂಟ್ಸ್ ಯಾವುದು? ಸಿನಿಮಾ ಅಂದ್ರೆ ಅದೊಂದು ಇಮೋಷನ್. ಈ ಸಿನಿಮಾದಲ್ಲಿ ಇಮೋಷನ್ನೇ ಝೀರೋ. ಪ್ರೇಕ್ಷಕರ ಜೊತೆ ಸಿನಿಮಾ ಭಾವನಾತ್ಮಕವಾಗಿ ಕನೆಕ್ಟ್ ಆಗೋದರಲ್ಲಿ ಸಂಪೂರ್ಣವಾಗಿ ಫೇಲ್ ಆಗಿದೆ ಅಂತ. ಕಾಮಿಡಿ ಅಂತೂ ಫೋರ್ಸ್ ಮಾಡಿ ಹಾಕಿದ ಹಾಗೆ ಇದೆ. ಡೈಲಾಗ್ಗಳು ಓವರ್ ಡ್ರಾಮ್ಯಾಟಿಕ್ ಆಗಿವೆ. ಯಾವ ಪಾತ್ರದ ಜೊತೆನೂ ಒಂದು ಕನೆಕ್ಷನ್ ಸಿಗೋದೇ ಇಲ್ಲ. ಅಷ್ಟೇ ಅಲ್ಲ, ದರ್ಶನ್ ಅವರ ಕೆಲವು ಗೆಟಪ್ಸ್ಗಳು ಕೂಡ ಸರಿ ಹೊಂದಿಲ್ಲ. ಜೊತೆಗೆ ಆ ರಾಜಕೀಯ ಡ್ರಾಮಾವನ್ನು ಸುಮ್ಮನೆ ಎಳೆದಿದ್ದಾರೆ. ಹೀಗೆ ಲಿಸ್ಟ್ ದೊಡ್ಡದಿದೆ. ನಾವು ಸಾಮಾನ್ಯವಾಗಿ ಹೇಳ್ತೀವಲ್ಲ, ಸಿನಿಮಾ ಹೇಗಿದೆ ಅಂದ್ರೆ ಪರವಾಗಿಲ್ಲ, ಒನ್ ಟೈಮ್ ವಾಚ್ ಅಂತ. ಅಂದ್ರೆ ಒಂದ್ಸಾರಿ ನೋಡ್ಬೋದು ಅಷ್ಟೇ. ಅದೇ ದಿ ಡೆವಿಲ್ ಸಿನಿಮಾ ಆ ಕ್ಯಾಟಗರಿಗೂ ಸೇರಲ್ಲ ಅಂತ. ಅಂದ್ರೆ ಒಂದ್ಸಾರಿ ನೋಡೋ ಯೋಗ್ಯತೆನೂ ಇಲ್ಲ. ಹಾಗಾದ್ರೆ ಇಷ್ಟೆಲ್ಲ ಪ್ಲಸ್ ಮೈನಸ್ ಎಲ್ಲ ನೋಡಿದ್ಮೇಲೆ ದರ್ಶನ್ ಅವರದೇ ಹಿಂದಿನ ಬ್ಲಾಕ್ ಬಸ್ಟರ್ ಕಾಟೇರ ಜೊತೆ ದಿ ಡೆವಿಲ್ ಅನ್ನು ಹೋಲಿಸಿದರೆ, ಕಥೆಯ ವಿಚಾರದಲ್ಲಿ, ಭಾವನೆಗಳ ವಿಚಾರದಲ್ಲಿ ಕಾಟೇರ ಎಲ್ಲೋ ಇತ್ತು, ದಿ ಡೆವಿಲ್ ಎಲ್ಲೋ ಇದೆ. ಫೈಟ್ಸ್ ಮಾತ್ರ ಎರಡರಲ್ಲೂ ಚೆನ್ನಾಗಿದೆ. ಆದ್ರೆ ಒಟ್ಟಾರೆಯಾಗಿ ನೋಡಿದಾಗ ಗುಣಮಟ್ಟ ಎಷ್ಟು ಕೆಳಗಿಳಿಗಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಸಿನಿಮಾಗೂ ಈ ಸಿನಿಮಾಗೂ ಭೂಮಿ ಆಕಾಶದಷ್ಟು ವ್ಯತ್ಯಾಸ. ಕಾಟೇರ ಕೊಟ್ಟ ಅನುಭವಕ್ಕೂ ದಿ ಡೆವಿಲ್ ಕೊಟ್ಟ ಅನುಭವಕ್ಕೂ ಅಷ್ಟೊಂದು ವ್ಯತ್ಯಾಸವಿದೆ. ಹಾಗಿದ್ರೆ ಫೈನಲಿ ಈ ಸಿನಿಮಾ ಯಾರಿಗೆ? ಈ ಸಿನಿಮಾ ದರ್ಶನ್ ಅವರ ಡೈ ಹಾರ್ಡ್ ಫ್ಯಾನ್ಸ್ಗೆ ಮಾತ್ರ ಬ್ಲಾಕ್ ಬಸ್ಟರ್. ಯಾಕಂದ್ರೆ ಅವರು ಥಿಯೇಟರ್ ನೋಡಿದಾಗ ಅಭಿಮಾನಿಗಳು ಸಿಕ್ಕಾಪಟ್ಟೆ ಚಪ್ಪಾಳೆ, ಶಿಳ್ಳೆ ಹೊಡೆದು ಎಂಜಾಯ್ ಮಾಡ್ತಿದ್ರು. ಆದ್ರೆ ಒಬ್ಬ ಸಾಮಾನ್ಯ ಪ್ರೇಕ್ಷಕರಿಗೆ ನಿರಾಸೆ ಆಗೋ ಚಾನ್ಸಸ್ ಜಾಸ್ತಿ. ಫೈನಲ್ ರೇಟಿಂಗ್ 10ಕ್ಕೆ 5.3. ಒಂದು ವೇಳೆ ಈ ಸಿನಿಮಾ ನೋಡಿದ್ರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?